ಅರ್ಲಿ ಮಾರ್ನಿಂಗ್ ಫಿಸಿಯೋಥೆರಪಿಗೆ ಔಟ್ಸೋರ್ಸ್ ಮಾಡಿದ್ದು ನಾವು. ಇದೆಲ್ಲ ಮಾಡೋದು ತುಂಬಾ ಕಷ್ಟ ಅನಿಸ್ತಾ ಇತ್ತು. ಎವ್ರಿ ಡೇ ಆ್ಯಂಡ್ ಅಮ್ಮಗೆ ಫಾರ್ ವಾಶ್ರೂಮ್, ಫಾರ್ ಬಾತಿಂಗ್, ಎವ್ರಿಥಿಂಗ್ ನಾನೇ ಕರ್ಕೊಂಡು ಹೋಗಿ ಕೊಡಬೇಕು. ಆದ ಟೆಕ್ನಿಕ್ಸ್ ಎಲ್ಲ ನಮಗೆ ಗೊತ್ತಿರೋದಿಲ್ಲ. ಹೇಗೆ ಅವ್ರನ್ನ ಲಿಫ್ಟ್ ಮಾಡಬೇಕು, ಹೇಗೆ ಕರ್ಕೊಂಡು ಹೋಗಬೇಕು, ಅದೆಲ್ಲ ತುಂಬ ಚಾಲೆಂಜಸ್ ಆಗ್ತಾ ಇತ್ತು ನನಗೆ. ಮೇ ಬಿ ಗೊತ್ತಿದ್ರೆ ವುಡ್ ಹವ್ ಆಪ್ಟೆಡ್ ಫಾರ್. Hi, Arjun, Rakshita. Hello. Thanks for taking time today to share your experience and your thought process about the need for recovery and a transition care center. So, Arjun, do you have any personal experience wherein your family member went through certain medical emergencies where you wanted to get them into a transition care or a rehab center? ಹೌದು. ಲಾಸ್ಟ್ 2 years ಬ್ಯಾಕ್ ರಕ್ಷಿತಾ ಅವ್ರ ಮದರ್ಗೆ ನೀ ಸರ್ಜರಿ ಮಾಡಿಸ್ತು. ಸೊ ಅಲ್ಲಿ ಏನಂದ್ರೆ ಆಪರೇಷನ್ 2 ಮಂಡಿಗೂ ಒಂದೇ ಸಲ ಮಾಡಿಸೋದು. ಸೊ ಮನೆಗೆ ಕರ್ಕೊಂಡ್ಬಂದ್ಮೇಲೆ ಲೈಕ್ ವಿ ಹ್ಯಾಡ್ ಫ್ಯೂ ಚಾಲೆಂಜಸ್. ಏನಂತಂದ್ರೆ ಅರ್ಲಿ ಮಾರ್ನಿಂಗ್ ಫಿಸಿಯೋಥೆರಪಿಗೆ ಔಟ್ಸೋರ್ಸ್ ಮಾಡಿದ್ದು ನಾವು. ಸೊ ಅರ್ಲಿ ಮಾರ್ನಿಂಗ್ 5 o'clock ಬರ್ತಾಯಿದ್ರು. ಅಷ್ಟೊತ್ತಿಗೆ ಅಮ್ಮ ರೆಡಿ ಆಗಬೇಕಿತ್ತು. ಬೇರೆ ಟೈಮಲ್ಲಿ ಅವರು ಅವೈಲೇಬಲ್ ಇರ್ತಿರ್ಲಿಲ್ಲ. ಸೊ ಬಂದು ಫಿಸಿಯೋಥೆರಪಿ ಮಾಡಿ ಹೋಗ್ತಾಯಿದ್ರು. ಆಮೇಲೆ ಅಮ್ಮಗೆ ನೆಕ್ಸ್ಟ್ ಡೇ ತನಕ ನಾವು ಯಾರು ಪ್ರಾಕ್ಟೀಸ್ ಮಾಡಿಸೋದು, ಕೂಡಿಸೋದು ಇದೆಲ್ಲ ಮಾಡಬೇಕಿತ್ತು. ಸೊ ಆಮೇಲೆ ಅವ್ರಿಗೆ ವಾಶ್ರೂಮಿಗೆ ಕರ್ಕೊಂಡು ಹೋಗೋದಾಗಲಿ, ಕರ್ಕೊಂಬರೋದಾಗಲಿ. ರಕ್ಷಿತಾ ಆಫೀಸ್ಗೆ ಹೋಗ್ತಾ ಇದ್ಲು. ಆ ಮಧ್ಯದಲ್ಲಿ ಇದೆಲ್ಲ ಮಾಡೋದು ತುಂಬ ಕಷ್ಟ ಅನ್ನಿಸ್ತಾ ಇತ್ತು. Rakshita, ಅವ್ರನ್ನ ಮನೆಯಲ್ಲಿ ಈಗ I understand how difficult it is to handle a patient who has underwent knee surgery, both the knees. How difficult it was for you to manage at her home and with all the home care services and other things. Yeah. It was very difficult. The morning 5:30, 6 o'clock exactly physiotherapy ಅವ್ರು ಬರ್ತಾ ಇದ್ರು. ಸೊ 7 o'clock he used to leave. After that ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ಕೊಡಬೇಕು. I had 4-year son, so I have to take care of him also in between. I'm working also, so ಅದಕ್ಕೂ ಟೈಮ್ ಕೊಡಬೇಕು ಎವ್ರಿ ಡೇ. ಆ್ಯಂಡ್ ಅಮ್ಮಗೆ ಫಾರ್ ವಾಶ್ರೂಮ್, ಫಾರ್ ಬಾತಿಂಗ್, ಎವ್ರಿಥಿಂಗ್ ನಾನೇ ಕರ್ಕೊಂಡು ಹೋಗಿ ಕೊಡಬೇಕು. ಆದ ಟೆಕ್ನಿಕ್ಸ್ ಎಲ್ಲ ನಮಗೆ ಗೊತ್ತಿರೋದಿಲ್ಲ. ಹೇಗೆ ಅವ್ರನ್ನ ಲಿಫ್ಟ್ ಮಾಡಬೇಕು, ಹೇಗೆ ಕರ್ಕೊಂಡು ಹೋಗಬೇಕು, ಅದೆಲ್ಲ ತುಂಬ ಚಾಲೆಂಜಸ್ ಆಗ್ತಾ ಇತ್ತು ನನಗೆ. ಆಮೇಲೆ ಒಂದು ಮೆಡಿಸಿನ್ ಆದ್ರೂ ಆ ಟೈಮಿಗೆ ನಾವೇ ಎನಿ ಮೀಟಿಂಗ್ ಏನೇ ಮಾಡ್ತಾ ಇದ್ರು ಇನ್ ಬಿಟ್ವೀನ್ ಐ ಹ್ಯಾವ್ ಟು ಲೀವ್ ಆ್ಯಂಡ್ ಕಮ್ ಟು ಟೇಕ್ ಹರ್ ಟು ವಾಶ್ರೂಮ್ ಆರ್ ಟು ಗಿವ್ ಟ್ಯಾಬ್ಲೆಟ್ಸ್. ಆ ಥರ ಎಲ್ಲ ತುಂಬಾ ಚಾಲೆಂಜಸ್ ಆಗ್ತಾ ಇತ್ತು ನನಗೆ. So you were not aware saying there will be rehab centers or transition care centers where you can, after surgery, you can take them to that transition care center for recovery anta no one suggested and you had no idea? ನೋ ಐಡಿಯಾ. ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಮೇ ಬಿ ಗೊತ್ತಿದ್ರೆ ವಿ ವುಡ್ ಹವ್ ಆಪ್ಟೆಡ್ ಫಾರ್. So usually in a transition care center, it will have all the facilities under one roof, including physiotherapy, nursing, caregiver, all services under one roof, including the medical management. So that helps recovery faster in a rehab center. So I think, maybe you are not aware, hence you went through all the difficulties at home in managing a patient. Okay, any other, family member, any other incidents which you would like to share, where you felt, right medical management or right medical treatment in a center would have helped you? ಆ್ಯಕ್ಚುಲಿ ವಾಟ್ ಹ್ಯಾಪನ್ ಅಂದರೆ ಅಮ್ಮಗೆ ಆಫ್ಟರ್ ಸರ್ಜರಿ 1 week ಆದಮೇಲೆ ಶಿ ಫಾಗಾಟ್ ಅವ್ಳಿಗೆ ಸರ್ಜರಿ ಆಗಿದೆ ಅನ್ನೋದು ನೆನಪಿಲ್ಲ, ಏನೂ ಇಲ್ಲ. ಸಡನ್ನಾಗಿ ಎದ್ದೇಳಬೇಕು ಅಂತಾರೆ, ಓಡಾಡ್ತೀನಿ ಅಂತಾರೆ. ಅದ್ರಲ್ಲಿ ನಾವು ಶಾಕ್ ಆಗೋದ್ವಿ, ಏನಾಯಿತು ಅಮ್ಮಂಗೆ ಸಡನ್ನಾಗಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಡಾಕ್ಟರ್ ಕಾಲ್ ಮಾಡಿದ್ವಿ. ಅವ್ರು ಹೇಳಿದ್ರು ಮೇ ಬಿ ಪೊಟ್ಯಾಷಿಯಮ್ ಡೆಫಿಷಿಯನ್ಸಿ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಅಮ್ಮಗೆ ಬೋಧನಿ ಸರ್ಜರಿ ಆಪ್ರೇಷನ್ ಆಗಿದೆ. ಸೊ ವಿ ಕಾಂಟ್ ಟೇಕ್ ಹರ್ ಎನಿವೇರ್. ನಮಗೆ ಮನೇಲಿ ಬಂದು ಸ್ಯಾಂಪಲ್ ಟೆಸ್ಟ್ ಮಾಡಿ ಆ ಟೆಸ್ಟ್ ಮಾಡೋರು ಬೇಕಾಗಿತ್ತು. ಸೊ ಮತ್ತೆ ಅದನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಅವ್ರು ಬಂದು ಆಮೇಲೆ ಅವ್ರು ಟೆಸ್ಟ್ ಮಾಡಿ ಈವ್ನಿಂಗ್ ರಿಸಲ್ಟ್ ಬಂತು. ಆಮೇಲೆ ಡಾಕ್ಟರ್ ಹೇಳಿದ್ರು ಓಕೆ ಯು ಹ್ಯಾವ್ ಟು ಗಿವ್ ದಿಸ್ ಇಂಜೆಕ್ಷನ್ ಅಂತ ಸಜೆಸ್ಟ್ ಮಾಡಿದ್ರು. ಆ ಇಂಜೆಕ್ಷನ್ ಕೊಡೋಕ್ಕೆ ಅಗೇನ್ ಯು ಹ್ಯಾವ್ ಟು ಗೋ ಫಾರ್ ನರ್ಸ್, ಒಬ್ಬರನ್ನ ಅಪಾಯಿಂಟ್ ಮಾಡಿ ನರ್ಸ್ನ, ಅವ್ರ ಮನೆಗೆ ಬಂದು ಸೊ ಅವ್ರು ಇಂಜೆಕ್ಷನ್ ಕೊಟ್ಟು ಆ ಥರ ಎಲ್ಲ ಆಯಿತು. ಅದೇನೆ ಒಂದು ಕೇರ್ ಸೆಂಟರಲ್ಲಿದ್ದರೆ ಇಮಿಡಿಯೇಟ್ಲಿ ಅದೆಲ್ಲಾನು ಒಂದೇ ಕಡೆ they would have taken care. And it would have not, probably went to that stage also, Correct. Sodium low or electrolyte imbalance, because there is one continuous medical management, medical care in the facility. It will not, patient will not go into that state. Yeah. So, very good. Thanks for
coming and sharing your experience today. So that shows why a transition care is needed and is the need of the hour today. The awareness itself is not there. So I think with the Thriva Life coming up, we are on a mission to spread this awareness about the need for such transition care centers and the help and what we can bring in through transition care centers.